ಒಂದು 5 ಸೆಟ್ ರೆಡಿ ಮಾಡಿ 5 ಸೆಟ್ ಉಂಟಾ ಕೊಡಿ ಅದೊಂದು ಲೀಕ್ ಆಗಿದೆ ಒಳಗಿದೆ ಕಾರ್ಬನಲ್ಲಿ ಬ್ಯಾಕ್ ಸೈಡ್ ಇದೆ ಸರ್ ನಿಮ್ಮ ಸರ್ ನಿಮ್ಮ ಬ್ಯಾಕ್ ಸೈಡ್ ಇದೆ ಸಾಫಿ ಸರ್ ಬಿಳಿಗೆ ಸರ್ ಸಾಫಿ ಇದೆ ಕಾರ್ಬನ್ ನೋಡಿ ಸರ್ ಅದು ಸರ್ ಕಾರ್ಬನ್ ಹೆಣ್ಣ आपको पता है विक्रम सर और आरएस मेरे को करता हूँ उसको मैं करता हूँ स्टेबल करता हूँ हाँ सिल सफी ये बॉडिया नित्य डॉक्टर आरएस पढ़ती सर ಇಲ್ಲಿ ಓಕೆ ಓಕೆ ನೀನು ಭಾಷೆಕರಿಗೆ ಹೊರಗೆ ಹೋಗು ಅವರು ಕೆಲಸ ಮಾಡಿ ಓಕೆ ಗಾಡಿ ಸರಿಸುಮಾರು ಬೆಳಗಿನ ಜಾವ 4-5 ಗಂಟೆ ಒಂದು ಗುಡ್ಡೆ ಸಂಭವಿಸಿದೆ. ಇಲ್ಲಿ 2 ಮನೆ ಇತ್ತು, ಒಂದೇ ಮನೆ ತಂದು 2 ಮನೆಗಳಿತ್ತು. ಅದರಲ್ಲಿ 6 ಜನ ಸದಸ್ಯರಿದ್ದರು. ಅದರಲ್ಲಿ ಕಾಂತಪ್ಪ ಸರ್ ಮತ್ತು ಅವರ ಮಿಸ್ಸಸ್ ಡೆತ್ ಆಗಿದ್ದಾರೆ. ಕಾಂತಪ್ಪ ಅವರು ಸ್ವಲ್ಪ ಇಂಜೂರ್ಡ್ ಆಗಿ ಅವ್ರನ್ನ ಕೇಸ್ ಕಳಿಸಿದ್ದೀವಿ. ಎರಡನೇದು ಮತ್ತೊಂದು ಮನೆಯಲ್ಲಿ 4 ಜನ ಇದ್ದರು, 2 ಮಕ್ಕಳು ಮತ್ತು ಒಂದು ತಾಯಿ ಮತ್ತು ತಂದೆ. ಆ ತಂದೆ ಸೌಂಡ್ಗೆ ಹೊರಗಡೆ ಹೋಗಿದ್ದಾರೆ, ತಾಯಿ ಮತ್ತು 2 ಮಗು ಒಳಗಡೆ ಇದ್ದಾರೆ. ಇವಾಗ ಅದರಲ್ಲಿ ಒಂದು ಮಗು ಡೆತ್ ಆಗಿದೆ, ಒಂದು ಮಗು ಮತ್ತು ತಾಯಿ ಆರೋಗ್ಯವಾಗಿ ಅಲ್ಲಿ ಮಾತಾಡ್ತಿದ್ದಾರೆ, ತಾಯಿ ಮತ್ತು ಮಗು. ಅವರು ಇದರ ಒಳಗಿದ್ದಾರೆ, ಒಳಗಡೆ ಇದ್ದಾರೆ. ಈಗ ರೆಸ್ಕ್ಯೂ ಕಾರ್ಯ ನಡೀತಾ ಇದೆ. ನಾವೆಲ್ಲ ಪ್ರಯತ್ನ ಪಟ್ಟು ಒಳಗಡೆ ಮಾತಾಡಿ ನೀರು ಕೊಟ್ಟು ಬಂದಿದ್ವಿ. ಇವಾಗ NDRF ಮತ್ತು ಯಾವುದೆಲ್ಲ ಪಡೆಗಳು ಅವರು ಕಾರ್ಯಕ್ರಮ ಮಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ಎಲ್ಲ ಇದೆ, ಪೊಲೀಸ್ ಎಲ್ಲ ಅಧಿಕಾರಿಗಳಿದ್ದಾರೆ. ಥ್ಯಾಂಕ್ ಯು. ಹೋಮಣ್ಣ ಒಂಜಿ ವೈಟ್ ಕುಟ್ಟು ತಿಕ್ಕು ಬ್ಲಡ್ ಫುಲ್ ಕಾಂಡ ಇಲ್ಲ ಬೇರೆ ಬಾಲ್ ಟ್ರೈ ಮಾಡ್ತಾರೆ. 2 ಮಗು ಹೋಗ್ಬೇಕು ಬಟ್ ಮಗು ಆಗ್ತಿಲ್ಲ. ಮಗು ಸಹ ಕೂಗ್ತಾ ಉಂಟು, ತಾಯಿಯನ್ನು ಗಟ್ಟಿ ಹಿಡಿದು ನಾನು ಈಗ ತಾಯಿ ಮತ್ತು ಮಗು ಬದುಕಿದ್ದಾರೆ, ಇಬ್ಬರು ಅವ್ರು ಮಾತಾಡ್ತಿದ್ದಾರೆ. ಪ್ಲಾಸ್ಟಿಕ್ 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 ಕೊಡ್ಲೆ ಹಲೋ ಅಸ್ಸಲಾಮ್ ಅಲೈಕುಮ್. ಉಡ ಮದ್ಪಾಡಿ ತೋಟನೋಡ ಉಂಡ ಕಾಂತ ಪಂಡ ಬರ ಬೀನ್ ತೀದೈನಿ ಮುಂಜಿ ಮೂಲಿಲುಂಡು ಡೆತ್ ಆಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಮತ್ತೆ ಕಾಂತ ಪೂಜಾರಿ ಹೆಂಡತಿ ಪ್ರೇಮ ಅವರು ಡೆತ್ ಆಗಿದೆ. ಎಷ್ಟು ಗಂಟೆಗೆ ಆಗಿದೆ ಸರ್? ಸುಮಾರು ಒಂದು 2-3 ಗಂಟೆ ರಾತ್ರಿ. ಟೋಟಲ್ ಎಷ್ಟು ಡೆತ್ ಆಗಿದೆ ಈಗ? ಅವರು ಈಗ ಇಬ್ರು ಡೆತ್ ಆಗಿದೆ. 6 ಜನರ ಪೈಕಿ 5 ಜನರ ಪೈಕಿ 5 ಜನರ ಪೈಕಿ
ಮೈನಾಡಿ ಗ್ರಾಮದ ಮಲಿ ಎಂಬಲ್ಲಿ ಬೆಳಿಗ್ಗಿನ ಜಾವ 4 ಗಂಟೆಗೆ ಒಂದು ಮನೆಯ ಬಂಬದೈತಿಲು ಅಲ್ಲೇ ಮಲಿ ಮಲಿ ಎಂಬಲ್ಲಿ ಮನೆಯ ಪಕ್ಕದ ಗುಡ್ಡ ಜರಿದು ಒಂದು ಮನೆ ಬಿದ್ದು ಪರಿಣಾಮವಾಗಿ ಅದು ಒಂದು 2 ಕಾಂತ ಪೂಜಾರಿಯ ಮನೆಗೆ ಕಾಂತ ಪೂಜಾರಿ ಅವರ ಕಾಲ್ಕಟ್ಟಾಗಿ ಮತ್ತು ಅವರ ಮಿಸಸ್ ಪ್ರೇಮರವರು ಒಂದು ಡೆತ್ ಆಗಿದೆ. ಒಂದು ಮಗು 5 ಜನ ಮನೆಯೊಳಗೆ ಸಿಲುಕಿ ಅದರ 2 ಜನರದ ಪ್ರಾಣ ಹೋಗಿದೆ. ಉಳಿದವರು 2 ಜನ ಒಬ್ಬರದು ಈಗಾಗಲೇ ಪ್ರಾಣ ಹೋಗಿದೆ. ಇಬ್ಬರು ಆಗಿದೆ. ಇನ್ನು 3 ಜನ ಇನ್ನೂ ಕೂಡ ಮನೆಯ ಒಳಗೆ ಸಿಲುಕಿದ್ದಾರೆ. ತೆಗೆಯುವ ಪ್ರಯತ್ನದಲ್ಲಿದ್ದಲ್ಲ. ಒಂದು ದೊಡ್ಡ ಅನಾಹುತ. ದೇವರ ಇದಕ್ಕೆ ಯಾರಿಗೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಏನು ಕೊಡ್ತಾನೆ ಅದನ್ನು ಎಲ್ಲರೂ ಅನುಭವಿಸಬೇಕಾಗುತ್ತೆ. ಸ್ಥಳೀಯರು ಎಲ್ಲರೂ ಸೇರಿ ಯಾವ ಜಾತಿ ಭೇದ ಯಾರು ಎಲ್ಲರೂ ಅನ್ಯೋನ್ಯತೆಯಿಂದ ಅಣ್ಣ ತಮ್ಮಂದಿರಾಗಿ ಎಲ್ಲರೂ ಕೂಡ ಶ್ರಮಿಸಿ ಇಲ್ಲಿ ಪ್ರಯತ್ನ ಪಡುತ್ತಿದ್ದಾರೆ.